ಸಚಿವರು ಬಂದು ದೂರು ಕೊಟ್ಟಿದಂತೆ ಏನು ಕೆಲವು ಸೋಲಿಗೆ ನಮ್ಮ ಶಾಸಕರು ಸಪೋರ್ಟ್ ಕೊಟ್ಟಿಲ್ಲ, ಬೇರೆ ಬೇರೆ ಕಾರಣಗಳು ನಾನು ಯಾರು ಬಂದು ಕೊಟ್ಟು ಇಲ್ಲ, ಯಾರ ಮೇಲೆ ಕೊಟ್ಟರು ಏನು ಸುಖ ಇಲ್ಲ, ಅವೆಲ್ಲ ಏನ್ ಪ್ರಯೋಜನ ಆಗುದಿಲ್ಲ. ನಾವು ನಮ್ಮ ಏರಿಯಾ ಯಾರು ಜವಾಬ್ದಾರಿ ತಗೊಂಡಿರ್ತಾರೆ ಅವರೇ ಅದಕ್ಕೆ ಉತ್ತರ ಕೊಡಬೇಕು, ಕಾರ್ಯಕರ್ತರ ಹತ್ರ ಮಾತಾಡಬೇಕು, ಏನ್ ತಪ್ಪಾಗಿದೆ, ಅದಕ್ಕೆ ಏನ್ ಸೊಲ್ಯೂಷನ್ ಅಂತ. ಅದಕ್ಕೆ ದೇ ಹ್ಯಾವ್ ಟು ಕಮ್ ಔಟ್ ವಿತ್ ಡೀಟೇಲ್. ಬಸವರಾಜ ಶಿವಗಂಗ ಅವರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು ಅವ್ರದೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ ಎಮ್ಎಲ್ಎಗಳು ಸುಮ್ಮನೆ ಮರ್ಯಾದೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೆ. ಮೇಡಮ್, ಪ್ರಮುಖವಾಗಿ ತಮ್ಮ ಕ್ಷೇತ್ರದಲ್ಲಿ ಸ್ಥಳೀಯ ಮಟ್ಟದ ನಾಯಕರು ಸಹಕಾರ ಕೊಡ್ಲಿಲ್ವಾ ಅನ್ನೋದು ಚರ್ಚೆ ನೋಡಿ. ಈಗ ಸೋತಾದ್ಮೇಲೆ ಈ ರೀತಿ ಹೇಳೋದು ತಪ್ಪಾಗತ್ತೆ. ನನ್ನ ಕ್ಷೇತ್ರ ಆಗಲಿ ಅಥವಾ ಬೆಳಗಾವಿ ಪಾರ್ಲಿಮೆಂಟ್ ಆಗಲಿ ಬಹಳ ಉತ್ತಮ ರೀತಿಯಾದಂಥ, ತಾವೇ ಎಲ್ಲ ಟಿವಿನಲ್ಲಿ ತೋರಿಸಿದ್ದೀರಾ, ಬಹಳ ಉತ್ತಮವಾದಂಥ ವಾತಾವರಣ ಡೇ 1ನಿಂದ ಇತ್ತು. ನಾವು ಮಾಡಿದಷ್ಟು ಪ್ರಚಾರ, ನಮಗೆ ಸಿಕ್ಕಷ್ಟು ಸಪೋರ್ಟು ಎದುರಾಳಿಗೆ ಇರಲಿಲ್ಲ. ಈಗ ನನ್ನ ಇದರಲ್ಲಿ ನನಗೆ 50,000 ಹಿನ್ನಡೆ ಅಂತ ತಾವೆಲ್ಲ ನೋಡ್ತಾ ಇದ್ದೀರಾ. ಬೆಳಗಾವಿ ಪಾರ್ಲಿಮೆಂಟ್ನ ಇತಿಹಾಸದಲ್ಲಿ, ಕಳೆದ 25 ವರ್ಷದ ಇತಿಹಾಸದಲ್ಲಿ ನಾನು 2018 52,000 ಲೀಡ್ನಿಂದ ಗೆದ್ದೆ. ಒಂದೇ ವರ್ಷಕ್ಕೆ ಸುರೇಶ್ ಅಂಗಡಿಯವರು ಅವತ್ತಿದ್ರು. ಅವರು ನನ್ನ ಕ್ಷೇತ್ರದಲ್ಲಿ 79,000 ಲೀಡ್ ಆದರು. ಅದೇ ಮತ್ತೆ 2023ಗೆ ನಾನು MLA ನಿಂತ್ಕೊಂಡೆ, ನಾನು 59,000 ಲೀಡ್ನಿಂದ ಗೆಲ್ತೀನಿ. ಯಾವತ್ತೂ ಕೂಡ 79,000 ನಾವು ತಗೊಂಡಿಲ್ಲ ಪಾರ್ಲಿಮೆಂಟ್ಗೆ. ಅಲ್ಲಿ ಅಸೆಂಬ್ಲಿಗೆನೇ ಬೇರೆ ಮತದಾರರ ಒಂದು ಮನಸ್ಥಿತಿ ಇರುತ್ತೆ, ಪಾರ್ಲಿಮೆಂಟ್ಗೆ ಒಂದು ಮನಸ್ಥಿತಿ ಇರುತ್ತೆ. ಆದರೂ ಕೂಡ ಈ ಬಾರಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಹತ್ರ 80,000 ಮತದಾನ ಆಯಿತು. ಸೋತಿದ್ದೀವಿ. ಸೋಲನ್ನು ನಾವೆಲ್ಲರೂ ಬಹಳಷ್ಟು ವಿನಯಪೂರ್ವದಿಂದ ಒಪ್ಕೊಂಡಿದ್ದೀನಿ. ಸ್ಥಳೀಯರಾಗಲಿ ಅಥವಾ ನಮ್ಮವ್ರು ಯಾರೇ ಆಗಲಿ ಪ್ರತಿಯೊಬ್ಬರೂ ಕೂಡ ಸ್ವಂತ ತಾವೇ ಅಭ್ಯರ್ಥಿ ಅನ್ನೋ ರೀತಿ ಕೆಲಸ ಮಾಡಿದ್ರು. ಆದರೆ ಜನ ತೀರ್ಮಾನ ತಗೊಂಡಿದ್ದಾರೆ, ಅದಕ್ಕೆ ಗೌರವಿಸ್ತೀನಿ. ಸಚಿವರೆಲ್ಲರೂ ಕೇಳೋರಿಗೆ ಟಿಕೆಟ್ ಕೊಟ್ಟಿದ್ರು. ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗ ಪಟ್ಟಿಡಿಯಲ್ವಾ ಮೇಡಮ್, ಸಚಿವರಿಗೆ ತಲೆದಂಡ ಆಗಬೇಕು ಅಂತ? ಯಾಕಂದ್ರೆ ಚುನಾವಣೆ ಮುನ್ನೇನೂ ಕೂಡ ಜವಾಬ್ದಾರಿ ಅಂತ ಹಂಚಿಕೆ ಆಗಿತ್ತು. ಸೇರಿದಂತೆ 18 ಸಚಿವರು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಲೀಡ್ ಕೊಡಿಸಬೇಕಾಗಿಲ್ಲ. ನೋಡಿ, ಇದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಯಾವುದಕ್ಕೆ ಏನಾಯಿತು, ಹೇಗಾಯಿತು ಅದನ್ನೆಲ್ಲ ಚರ್ಚೆ ಮಾಡ್ತಾರೆ. ಇಷ್ಟು ಬೇಗ ಒಂದು ಕನ್ಕ್ಲೂಷನ್ಗೆ ಬರಲಿಕ್ಕೆ ಆಗೋದಿಲ್ಲ. ಅದೇ ಒಂದು ಮಾನದಂಡ ಅಂತಲೂ ನೋಡಲಿಕ್ಕೆ ಆಗೋದಿಲ್ಲ. ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ರಾಹುಲ್ ಗಾಂಧೀಜಿಯವರಿದ್ದಾರೆ. ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಏನಾಗಬೇಕು ಅದನ್ನು ಮಾಡ್ತಾರೆ. ಬೆಳಗಾವಿ ರಾಜಕಾರಣದಲ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಸೌದಿ ಅವರ ನಡುವೆ ಮತ್ತೆ ಭಿನ್ನ ನಿಲುವುಗಳು ಶುರುವಾಗಿದೆ ಅಲ್ವಾ, ಲೀಡ್ ಕೊಡಿಸಿಲ್ಲ ನಾವು ಅಂತ. ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ನನ್ನ ಬಗ್ಗೆ ಕೇಳಿ ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಜಿಲ್ಲಾ ರಾಜಕಾರಣ ಅದನ್ನು ಕೂಡ ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಳ್ಬೇಕು ಅಂತ ನಾನು ಇಬ್ಬರು ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ಲಕ್ಷ್ಮಣ್ ಸವದಿ ಅವರ ಪರವಾಗಿನೂ ಹೇಳಲಿಕ್ಕೆ ಬಯಸ್ತೇನೆ, ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ದೊಡ್ಡ ನಾಯಕರಿದ್ದೀರಾ, ದೊಡ್ಡ ಜಿಲ್ಲೆಯ ನಾಯಕರು. ಇಬ್ರು ಕೂಡ ಈ ಮಾತುಗಳನ್ನು ಕೂತ್ಕೊಂಡು ವಿಚಾರವನ್ನ ಇಬ್ರು ಮಧ್ಯದಲ್ಲಿ ಏನ್ ಬಂದಿದೆಯೋ ಭಿನ್ನಾಭಿಪ್ರಾಯವನ್ನ ನೀವು ಅದನ್ನ ಬಗೆಹರಿಸಿಕೊಳ್ಳಿ. ಇದರಿಂದ ಕಾರ್ಯಕರ್ತರ ಗೊಂದಲಕ್ಕೆ ಎಡೆ ಮಾಡಿಕೊಡಬೇಡಿ ಅಂತ ನಾನು
ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಆಟಿಕಾ ಗೋಲ್ಡ್ ಕಂಪನಿ. ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಆಟಿಕಾ ಗೋಲ್ಡ್